ಮಧುಗಿರಿ ಪಟ್ಟಣದ ರಾಘವೇಂದ್ರ ಆಸ್ಪತ್ರೆಯ ವೈದ್ಯರ ಎಡವಟ್ಟು. ಎಡಗಾಲಿನ ಸ್ವಾಧೀನವನ್ನೇ ಕಳೆದುಕೊಂಡ 9 ವರ್ಷದ ಬಾಲಕ. ವೈದ್ಯೋ ನಾರಾಯಣೋ ಹರಿ ಅನ್ನೋ ಮಾತೇ ಇದೆ. ಅಂದ್ರೆ ವೈದ್ಯರನ್ನ ದೇವರಂತೆ ನೋಡೋ ಸಂಸ್ಕೃತಿ ನಮ್ಮದು. ಆದರೆ ಜೀವ ಉಳಿಸಬೇಕಾದ ವೈದ್ಯರೇ ಎಡವಟ್ಟು ಮಾಡಿಬಿಟ್ರೆ ಏನಾಗುತ್ತೆ ಹೇಳಿ. ಅಂಥದ್ದೇ ಒಂದು ಘಟನೆ ತುಮಕೂರಿನಲ್ಲಿ ಬೆಳಕಿಗೆ ಬಂದಿದೆ. ವೈದ್ಯರ ಎಡವಟ್ಟಿನಿಂದ 9 ವರ್ಷದ ಬಾಲಕನೋರ್ವ ತನ್ನ ಕಾಲಿನ ಸ್ವಾಧೀನವನ್ನೇ ಕಳೆದುಕೊಂಡಿದ್ದಾನೆ. ಹೌದು, ತುಮಕೂರು ಜಿಲ್ಲೆ ಮಧುಗಿರಿ ಪಟ್ಟಣದಲ್ಲಿರುವ ರಾಘವೇಂದ್ರ ಆಸ್ಪತ್ರೆಯ ವೈದ್ಯರ ಎಡವಟ್ಟಿನಿಂದಾಗಿ ಬಾಲಕನೊಬ್ಬ ತನ್ನ ಎಡಗಾಲಿನ ಸ್ವಾಧೀನವನ್ನೇ ಕಳೆದುಕೊಂಡು ಬಿಟ್ಟಿದ್ದಾನೆ. ಮಗುವಿನ ಸೊಂಟಕ್ಕೆ ನೀಡಬೇಕಿದ್ದ ಚುಚ್ಚುಮದ್ದನ್ನ ನರಕ್ಕೆ ನೀಡಿ ಎಡವಟ್ಟು ಮಾಡಿದ ಪರಿಣಾಮ 9 ವರ್ಷದ ಬಾಲಕ ಗಿರೀಶ್ ತನ್ನ ಎಡಗಾಲಿನ ಸ್ವಾಧೀನ ಕಳೆದುಕೊಂಡಿದ್ದಾನೆ ಅಂತ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ನನ್ನ ಹೆಸರು ಗಂಗರಾಜು, ಕೃಷ್ಣನ್ ಪಾಳ್ಯ, ಮಧುಗಿರಿ ತಾಲೂಕು ಕಸಬಾ ಹೋಗ್ಲಿ. ಮಗನಿಗೆ ಹುಷಾರಿಲ್ಲ ಅಂತೇಳಿ ಜಯರಾಮ್ ಡಾಕ್ಟರ್ ಹಾಸ್ಪಿಟ್ಲ್ಗೆ ಹೋದ್ವಿ. ಅಲ್ಲಿ ಜ್ವರ ಬಂದಿರೋದಕ್ಕೆ ಅವರು ಬ್ಲಡ್ ಚೆಕಪ್ ಮಾಡಿಸಿ ಆಮೇಲೆ ಇಂಜೆಕ್ಷನ್ ಮಾಡಿಸಿದ್ರು ನರ್ಸ್ ಹತ್ರ. ನರ್ಸ್ ಏನು ಮಾಡಿದ್ದಾರೆ, 2 ಡ್ರಾಪು ನರಕ್ಕೆ ಹಾಕಿರು ಇಂಜೆಕ್ಷನ್. ಅದರಿಂದ ಎಡಗಾಲು ಸ್ವಾಧೀನ ಇಲ್ಲ. ಅದೇ ಜಯರಾಮ್ ಡಾಕ್ಟರ್ ಇನ್ನೊಂದು ದಿನ ಬಂದು ಮಾರನೇ ದಿನ ಬಂದು ಅಲ್ಲಿ ಇದು ಹೇಳಿದ್ದಕ್ಕೆ ಟ್ರೀಟ್ಮೆಂಟ್ಗೆ ತುಮಕೂರು ಬರ್ಕೊಟ್ರು. ತುಮಕೂರು ಗೌರ್ಮೆಂಟ್ ಹಾಸ್ಪಿಟ್ಲ್ ಬರ್ಕೊಟ್ರು. ಅಲ್ಲಿ ಟ್ರೀಟ್ಮೆಂಟು ನಡೀಲಿಲ್ಲ. ಅದಕ್ಕೆ ನಾವು ಸಿದ್ಧಾರ್ಥ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ವಿ. ಸಿದ್ಧಾರ್ಥ ಹಾಸ್ಪಿಟ್ಲಲ್ಲಿ ಇವಾಗ ಟ್ರೀಟ್ಮೆಂಟ್ ತಗೊಂತ ಇದ್ದೀವಿ. ಈ ಥರ ಎಲ್ಲ ಮಾಡ್ತಿದ್ದಾರೆ. ಮಧುಗಿರಿ ತಾಲೂಕಿನ ಕಸಬಾ ಹೋಬಳಿಯ ಕೃಷ್ಣಯ್ಯನಪಾಳ್ಯದ ಗಂಗರಾಜು ಎಂಬುವರು ಫೆಬ್ರವರಿ 6ರಂದು ಮಧ್ಯಾಹ್ನ ತನ್ನ ಮಗ ಗಿರೀಶ್ಗೆ ಆರೋಗ್ಯ ಸರಿಯಿಲ್ಲದ ಕಾರಣ ಮಧುಗಿರಿ ಪಟ್ಟಣದ ರಾಘವೇಂದ್ರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ಈ ವೇಳೆ ಅಲ್ಲಿನ ವೈದ್ಯರು ಗಿರೀಶ್ಗೆ ರಕ್ತ ಪರೀಕ್ಷೆ ಮಾಡಿಸಿ ಜ್ವರ ಬಂದಿದೆ, ಇಂಜೆಕ್ಷನ್ ಕೊಡಿಸಿ ಅಂತ ಹೇಳಿ ನರ್ಸ್ ಬಳಿ ಕಳಿಸಿಕೊಟ್ಟಿದ್ರಂತೆ. ಆದ್ರೆ ನರ್ಸ್ ಸೊಂಟಕ್ಕೆ ಇಂಜೆಕ್ಷನ್ ನೀಡುವ ಬದಲು ನರಕ್ಕೆ ಇಂಜೆಕ್ಷನ್ ಅನ್ನ ಕೊಟ್ಟಿದ್ದಾರಂತೆ. ಇಂಜೆಕ್ಷನ್ ಕೊಡುತ್ತಿದ್ದಂತೆ ಬಾಲಕ ನಡೆಯೋದಕ್ಕೂ ಕೂಡ ಪರದಾಡಿದ್ದಾನೆ. ಹೀಗಾಗಿ ಆತನನ್ನ ಆಟೋದಲ್ಲಿ ಮನೆಗೆ ಕರೆದುಕೊಂಡು ಹೋಗಿದ್ದಾರಂತೆ. ಜ್ವರ ಇದೆ ಅಂತ ಹೋಗಿದ್ದು. ಅವರು ಜ್ವರಕ್ಕೆ ಏನು ಬೇಕೋ ಅದು ಮೆಡಿಸಿನ್ ಬರ್ಕೊಕೊಟ್ರು. ನಾವು ತಗೊಂಡೋಗಿ ಮೆಡಿಷನ್ನು ಸಿಸ್ಟ್ರ್ ಕೊಟ್ಟಾಗ ಈ ಸಿಸ್ಟ್ರು ಈ ಥರ ಮಾಡಿದ್ದಾರೆ. ಅಂದರೆ ಇಂಜೆಕ್ಷನ್ ಕೊಡೋರ್ಗೂ ಏನೂ ಸಮಸ್ಯೆ ಇರಲಿಲ್ಲ. ಜ್ವರ ಬಂದಿತ್ತು, ಇಂಜೆಕ್ಷನ್ ಕೊಡೋವು ಏನು ಪ್ರಾಬ್ಲಮ್ ಇರಲಿಲ್ಲ. ಇಂಜೆಕ್ಷನ್ ಕೊಟ್ಟ ಮೇಲೆ ಪ್ರಾಬ್ಲಮ್. ಮತ್ತೆ ಒಂದು ಸಾಲಿಗೆ ಬಂದಾಗ ಅವರು ಮಾತ್ರೆ ಕೊಟ್ಟರು, ಏನು ನರ ಹಿಡ್ಕೊಂಡಿತ್ತೆ, ಸರೋಗುತ್ತೆ, ಹೋಗಪ್ಪ. ಮತ್ತೆ ಇನ್ನೊಂದು ದಿವಸ ಹೋದಾಗ ಅವರು ಸಾರ್ವಜನಿಕ ಆಸ್ಪತ್ರೆ ತುಮಕೂರಿಗೆ ಬರ್ಕೊಟ್ಟಿದ್ರು. ಅಲ್ಲಿ ಯಾಕೋ ಸರಿ ಅನ್ನಿಸ್ಲಿಲ್ಲ. ಆಮೇಲೆ ನಾವು ಸಿದ್ಧಾರ್ಥಗೆ ಹೋದಾಗ ಎಡಗಾಲ ಸ್ವಾಧೀನ ಇಲ್ಲವೇ ಇಲ್ಲ. ಈಗ ಐತಿ ಪ್ರಕಾರ ಎಡಗಾಲ ಸ್ವಾಧೀನ ಬರೋದೇ ಇಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಯಾವಾಗ ಗರ್ವ ಆಯಿತು ಎಡಗಾಲ ಸ್ವಾಧೀನ ಇಲ್ಲ ಮಗಳಿಗೆ? ಮಗ ಮಾಡಿದ ತಕ್ಷಣ ಗರ್ವ ಆಯಿತು. ಜಯರಾಮ್ ಡಾಕ್ಟರ್ ಹಾಸ್ಪಿಟಲ್ ಇಂಜೆಕ್ಷನ್ ಮಾಡಿದ ತಕ್ಷಣ ಇಳಿಯೋಕೆ ಆಗಲಿಲ್ಲ. ಬೆಡ್ ಮೇಲಿಂದ ಕೆಳಗೆ ಇಳಿಯೋಕೆ ಆಗಲಿಲ್ಲ. ಅಲ್ಲಿಂಟ ಎತ್ಕೊಂಡೋಗಿ ಆಟೋದಾಗ ಕೂರಿಸ್ಕೊಂಡೋಗಿ ಮನೆ ಹತ್ರ ಹೋಗಿದ್ವಿ ವಾಪಸ್. ಈಗ ಇದ್ರ ಬಗ್ಗೆ ಯಾರಿಗೆ ದೂರು ಕೊಟ್ಟಿದ್ರಿ? ಇವಾಗ ತಾಲೂಕು ಆರೋಗ್ಯಾಧಿಕಾರಿ THOಗೆ ದೂರು ಕೊಟ್ಟಿದ್ವಿ. ಏನಂತ ಹೇಳಿದ್ರು ಈಗ ಅವ್ರು? ಅದಕ್ಕೆ ಏನಂತ, ಮನೆಗೆ ಹೋದ ನಂತರ ಮತ್ತೆ ಕಾಲು ನೋವು ಹೆಚ್ಚಾಗಿದೆ. ಹೀಗಾಗಿ ಗಿರೀಶ್ನನ್ನ ಮರುದಿನ ಮತ್ತೆ ರಾಘವೇಂದ್ರ ಆಸ್ಪತ್ರೆಗೆ ಕರೆದುಕೊಂಡು ಬಂದಾಗ ಡಾಕ್ಟರ್ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಕಡೆ ಕರೆದುಕೊಂಡು ಹೋಗುವಂತೆ ರೆಫರ್ ಮಾಡಿದ್ರು. ಹೀಗಾಗಿ ತುಮಕೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸಿ ಮತ್ತೆ ಹೆಚ್ಚಿನ ಚಿಕಿತ್ಸೆಗಾಗಿ ಸಿದ್ಧಾರ್ಥ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲಿಸಿದ್ದಾರೆ. ಇನ್ನು ಈ ಬಗ್ಗೆ THO ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದು, ಎಡಗಾಲಿಗೆ ಇಂಜೆಕ್ಷನ್ ಹಾಕಿದ ಪರಿಣಾಮ ಕಾಲಿನ ಸ್ವಾಧೀನ ಕಳೆದು ಹೋಗಿದೆ. ಈ ಬಗ್ಗೆ ತನಿಖೆಗೆ ಕ್ರಮ ಕೈಗೊಳ್ಳುವಂತೆ ದೂರನ್ನ ನೀಡಿದ್ದು, ಈ ಬಗ್ಗೆ DHO ರವರ ಗಮನಕ್ಕೆ ತಂದು ಅವರ ಸೂಚನೆಯಂತೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಗಂಗರಾಜು ಕೃಷ್ಣಯ್ಯನ ಪಾಳ್ಯ ಅನ್ನೋರು ತನ್ನ ಮಗನಿಗೆ 9 ವರ್ಷದ ಮಗನಿಗೆ ರಾಘವೇಂದ್ರ ಹಾಸ್ಪಿಟ್ಲಲ್ಲಿ ಹುಷಾರಿಲ್ಲ ಅಂತ ಕರ್ಕೊಂಡು ಹೋದಾಗ ಇಂಜೆಕ್ಷನ್ ಹಾಕ್ಬಿಟ್ಟು ಎಡಗಾಲಿಗೆ ನರಕ್ಕೆ ಇಂಜೆಕ್ಷನ್ ಹಾಕಿದ್ದಾರೆ. ಅದಕ್ಕೆ ಸ್ವಾಧೀನ ಕಳೆದುಕೊಂಡಿದೆ ಎಡಗಾಲು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತನಿಖೆಗೆ ನಾನು DHO ಸರ್ ಅವ್ರಿಗೆ ಫಾರ್ವರ್ಡ್ ಮಾಡಿಬಿಟ್ಟು ಆದಷ್ಟು ಬೇಗ ನಾಳೆ ಸಂಜೆ ಒಳಗಡೆ ಅವರು ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಶಿಫಾರಸು ಮಾಡ್ತೀವಿ. ಒಟ್ಟಿನಲ್ಲಿ ವೈದ್ಯರ ಎಡವಟ್ಟಿನಿಂದ ಬಾಲಕ ಕಾಲನ್ನೇ ಕಳೆದುಕೊಂಡಿದ್ದು, ಇದಕ್ಕೆ ಏನು ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ TV, ಮಧುಗಿರಿ.